ಮೇನ್ ಇವ್ರು ಏನು ಹೇಳೋದಂದರೆ, ನೋಡಿ ನೀವು ಒಂದು ಪ್ಯಾಕೆಟ್ ಸಿಗರೇಟ್ ಮಾರ್ಬೋದಂತೆ, ಒಂದೊಂದು ಸಿಗರೇಟ್ ಮಾರಬಾರ್ದು. ಇದು ನನಗೆ ಅರ್ಥನೇ ಆಗಲಿಲ್ಲ. ಸಿಗರೇಟೇ ಮಾರಬೇಡಿ, ಓಕೆ, ಒಂದೊಂದು ಪ್ಯಾಕೆಟು ಒಂದೊಂದು ಇದೇನು ಅರ್ಥ ಆಗಲಿಲ್ಲ ನನಗೆ. ಅದ್ರ ಮೇಲೂ ದಂಡ. ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಅದೇನೋ ಧ್ವಜ ದಿನಾಚರಣೆ ಅಂಥೇಳಿ ಸ್ಟಿಕ್ಕರ್ಗಳ್ನ ತಂದು ಪ್ರತಿದಿನ ತಗೊಂಬಂದು ಅಂಟಿಸೋದು, ದುಡ್ಡು ಕೇಳೋದು, ಇದೆಲ್ಲ ಅವ್ರ ಮೇಲೆ ತುಂಬ ಮಾನಸಿಕ ಒತ್ತಡ ಮತ್ತು ದಬ್ಬಾಳಿಕೆ. ಇವತ್ತು ಇಡೀ ರಾಜ್ಯದ ಎಲ್ಲ ಕಿರಾಣಿ ಅಂಗಡಿಗಳು ಎಲ್ಲ ನಡೆಸುವಂಥ ಸಣ್ಣ ಲಕ್ಷಾಂತರ ಜನ ಇವತ್ತು ಇದಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ, ಖಂಡಿತವಾಗ್ಲೂ ಅದೇ ಹೇಳ್ದಂಗೆ ಇದು ಒಂದೇ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ. BBMP ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಅವರೆಲ್ಲರಿಂದನೂ ಸಹ ಅವ್ರ ಮೇಲೆ ಒಂದು ಸಮಸ್ಯೆ ಆಗ್ತಾ ಇರೋದ್ರಿಂದ ಇವತ್ತು ಅಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಇರೋದ್ರಿಂದ ನನ್ನನ್ನು ಕರೆದು ನನಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಆರೋಗ್ಯ ಇಲಾಖೆ ಮತ್ತು ಗೃಹ ಇಲಾಖೆ ಜೊತೆ ನಾನು ಮಾತಾಡ್ತೇನೆ, ಮತ್ತು ಅಧಿಕೃತವಾಗಿ ಸಹ ನಾನು ಬರೀತೇನೆ. ಮತ್ತು ಇದ್ರ ಬಗ್ಗೆ ಇವ್ರ ಮೇಲೆ ದೌರ್ಜನ್ಯ ಆಗದೇ ಇರೋ ಹಂಗೆ ನ್ಯಾಯವಾಗಿ ಅವರು ಬದುಕನ್ನು ಕಟ್ಕೊಳ್ಳೋ ರೀತಿಯಲ್ಲಿ ಯಾವುದು ನಮ್ಮ ಕಡೆಯಿಂದ ಅವ್ರ ಮೇಲೆ ಯಾವುದೇ ಥರ ದೌರ್ಜನ್ಯ ಆಗದೇ ಇರೋಂಗೆ ನೋಡ್ಕೊಳ್ಬೇಕು ಅಂತೇಳಿ ಸಹ ನಾನು ಸಹ ಸರ್ಕಾರಕ್ಕೆ ಹೇಳ್ತೇನೆ. ಇವತ್ತಿನ ಹೋರಾಟ ಯಾಕೆಂದರೆ ನಮ್ಮ ನ್ಯಾಯಯುತದ ಹಕ್ಕಿಗಾಗಿ ನಾವು ನಿರ್ಭೀತಿಯಿಂದ ಬದುಕಬೇಕು, ನಮಗೆ ಬದುಕು ಕೊಡಿ ಅನ್ನೋ ಉದ್ದೇಶಕ್ಕಾಗಿ ಈ ಹೋರಾಟ ನಡೀತಾ ಇದ್ದೇವೆ. ಇದಕ್ಕೆ ಸರ್ಕಾರ ತಕ್ಷಣ ಒಪ್ಪಬೇಕು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೇವೆ. ಇದು ಅಕಸ್ಮಾತ್ ಅದು ಒಪ್ಪಿಲ್ಲ ಅಂದರೆ ಆಹಾರೋತ್ರಿಯಾಗಿ ಧರಣಿಯಾಗಿ ಪರಿವರ್ತನೆ ಆಗ್ತದೆ ಮತ್ತು ವಿಧಾನಸೌಧ ಮತ್ತು ಇದಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಯಾರ್ಯಾರು ಹಣ ವಸೂಲಿಯನ್ನು ಮಾಡ್ತಾ ಇದ್ದಾರೆ? ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಅಲ್ಲ, ಕೆಲವರು ಪೊಲೀಸ್ ಸಿಬ್ಬಂದಿಗಳಿಂದ ಹಿಡಿದು, ಸಣ್ಣ ಸಿಬ್ಬಂದಿಗಳಿಂದ ಹಿಡಿದು, ಹೋಮ್ ಗಾರ್ಡ್ಸಿಂದ ಹಿಡಿದು, GB ಅಧಿಕಾರಿಗಳು, GBS ಸಿಬ್ಬಂದಿಗಳು, ಮತ್ತೆ ಇವರು ಯಾರು ಮಾರ್ಷಲ್ಗಳು, ಎಲ್ಲರೂ ಕೂಡ, ಅಂದರೆ ಎಲ್ಲರೂ ಅಲ್ಲ, ಕೆಲವರು ನಿಷ್ಠಾವಂತರಿದ್ದಾರೆ, ಕೆಲವೊಂದಿಷ್ಟು ಜನ ಅದರಲ್ಲಿ ಹೆಚ್ಚಿಗೆ ಜನ ವಸೂಲಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ದಿನಗಳ ಕಾಲ ಈ ಹೋರಾಟ ಮುಂದುವರಿಯುತ್ತೆ? ಹಣ ನಮಗೆ ಈ ಆದೇಶ ಬರೋ ತನಕ ಹೋರಾಟ ನಡೀತದೆ ಅಷ್ಟೇ. ಯಾವ ರೀತಿ ಹೋರಾಟ ಈಗ ಹೇಳಿದ್ನಲ್ಲ, ಇನ್ನು ಇಲ್ಲಿವರೆಗೆ ಶಾಂತಿಯುತ, ಇನ್ನು ಕ್ರಾಂತಿಯುತವಾದ ಹೋರಾಟ ನಡೀತದೆ. ಮುತ್ತಿಗೆ ಹಾಕುವಂತ ಕೆಲಸ ಆಗುತ್ತೆ, ಪಂಜಿನ ಮೆರವಣಿಗೆ ನಡೀತದೆ, ಮತ್ತು ಇಲ್ಲಿ ಮಾಡಲ್ಲ, ಗಲ್ಲಿಗಳಲ್ಲೇ ಮಾಡ್ತೇವೆ. ಈ ಹೋರಾಟಕ್ಕೆ ಕರೆಕೊಳ್ತೇವೆ. ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳು ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಐಷಾರಾಮಿ ನೀವು ಸಿಂಗಾಪುರ ಮಾಡ್ತೀನಿ ಅಂತ ಹೋಗಬೇಡಿ. ಅಂದ್ರೆ ನಿಮ್ಮ ಈ ಹೋರಾಟಕ್ಕೆ ಸರ್ಕಾರ ಒಪ್ಕೊಳ್ಳೇಬೇಕು, ಅದರಲ್ಲಿ ಏನಿಲ್ಲ. ಒಪ್ಕೊಂಡೇ ತಾನೇ ಲೈಸೆನ್ಸ್ಗಳು ಕೊಟ್ಟಿದ್ದು. ಈಗ ರಿನ್ಯೂವಲ್ ಮಾಡೋಕ್ಕಿಂತ ಮುಂದೆ ಮಾಡ್ತಿರೋದ್ರೆ ಒಪ್ಕೊಳ್ಳೋದು ಏನಾಗುತ್ತೆ? ನಾವೇನು ಅವ್ರ ಹತ್ರ ನಿಮಗೆ ಮಂತ್ರಿ ಸೀಟ್ ಕೊಡಿ ಅಂತ ಹೇಳಿದೀವ? ನಿನ್ನೆ ಇಲ್ಲೊಂದು ಮೆರವಣಿಗೆ ಇದು ನಡೆದಿತ್ತು ಮಂತ್ರಿ ಸೀಟ್ಗಾಗಿ, ಅಥವಾ ನನಗೆ ಕೊಟ್ಟಿರೋ ಮಂತ್ರಿನ ಚೇಂಜ್ ಮಾಡಿ ಅಂತ ಕೇಳಿದೀವ? ಏನೂ ಇಲ್ಲ. ನಾವು ನಿರ್ಭೀತಿಯಿಂದ ಬದುಕಕ್ಕೆ ಅವಕಾಶ ಕೊಡಿ ಅಂದ್ರೆ ಒಪ್ಪಲೇಬೇಕು. ಒಪ್ಪಿಲ್ಲ ಅಂದ್ರೂ ಒಪ್ಪಿಸ್ತೀವಿ. GB ಚುನಾವಣೆ ಬರ್ತಾ ಇದೆ, ಏನು ಮಾಡ್ಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ರಾಜಕಾರಣ ನಡುವೆ ನಿಮ್ಮೆಲ್ಲ ಹೋರಾಟಗಳು ಕೂಡ ಹತ್ತಿಕ್ಕುವಂತ ಕೆಲಸಗಳಾಗ್ತಾ ಇದಾವೆ. ತುಂಬಾ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅವ್ರು ರೆಸಾರ್ಟಿಗೆ ಹೋದ್ರು ಬರಲೇಬೇಕಲ್ಲ, ಊರಿಗೆ ಬಂದಲ್ಲಿ ನೀರಿಗೆ ಬರಲ್ವಾ? ಬಂದೇ ಬರ್ತಾರೆ. ನಮ್ಮ ಹೋರಾಟಗಾರರು, ನಮ್ಮ ಜನ ಆ ರೀತಿಯವರಲ್ಲ. ನಾಳೆ ಮತ್ತೆ ಕರೆದ್ರೆ ಇದ್ರೆ ಡಬಲ್ ಸೇರ್ತಾರೆ, ನಾಡ್ದು ಮತ್ತೆ ಕರೆದ್ರು ಅದಕ್ಕಿಂತ ಜಾಸ್ತಿ ಸೇರ್ತಾರೆ. ಉಪವಾಸ ಸತ್ಯಾಗ್ರಹದವರೆಗೂ ಹೋಗ್ತೀವಿ, ಬಿಡೋ ಪ್ರಶ್ನೆನೇ ಇಲ್ಲ. ಸರ್ಕಾರಕ್ಕೆ ಹೇಳ್ತೀರಾ, ಗೃಹ ಸಚಿವರಿಗೆ ಹೇಳ್ತೀರಾ? ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೇವೆ, ದಯವಿಟ್ಟು ನಾವು ನಿಮಗೆ ಹೊರೆ ಆಗುವಂಥದ್ದು, ನಿಮಗೆ ಈಗ ಆಲ್ರೆಡಿ ಸಾಲದಲ್ಲಿದ್ದೀರಾ, ಸರ್ಕಾರ ನಿಮಗೆ ಹೊರೆ ಆಗುವಂಥದ್ದು ಏನು ಹೇಳ್ತಿಲ್ಲ, ಒಂದು ಆದೇಶ ಅಷ್ಟೇ. ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮಾನ್ಯ ಗೃಹ ಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಆರೋಗ್ಯ ಸಚಿವರೇ, ಅವಕಾಶ ಮಾಡಿಕೊಡಿ. ಅದು ನಿಮ್ಮ ಹತ್ರ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಬೇಡಿ, ಒಂದೊಂದು ಚೂರು ವಿಷಭಾಗ್ಯನ ನಿಮ್ಮ ಜೊತೆ ಆ್ಯಡ್ ಮಾಡಬೇಡಿ ಅಷ್ಟೇ. ಸರ್, ಏನು ವಿಷಯ ಅಂತ ನಾವೆಲ್ಲ ಪಬ್ಲಿಕ್ ಮಾಡಿದ್ದೀವಿ. ಯಾಕೆಂದರೆ ಬೇಕ್ರಿ, ಸಣ್ಣ ಪುಟ್ಟ ಬೇಕ್ರಿಗಳು, ಹೆಣ್ಮಕ್ಳು ಇರ್ತಾರೆ, ಅವ್ರ ಯಜಮಾನ್ರುಗಳು ಮನೆಗಿದ್ದಾಗ ರೆಸ್ಟ್ ತಗೊಳ್ಳೋವಾಗ ಹೆಣ್ಮಕ್ಳು ಬರೋಲ್ಲ. ಪೊಲೀಸವ್ರು ಕೂಡ ಏನು ಹೇಳ್ತಾರಲ್ಲ, ಟಾರ್ಚರು ಬೇಡ ಸರ್. ಯಾಕೆಂದರೆ ಒಂದು ಸಿಗರೇಟು ಮಾರಿದ್ರು ಸಿಗರೇಟೆ, ಒಂದು ಪ್ಯಾಕೆಟ್ ಕೊಟ್ಟರು ಸಿಗರೇಟೆ ತಾನೇ, ಬೇರೆ ಏನು ಕೊಡಲ್ಲಲ್ಲ ನಾವು ಅದರೊಳಗೆ. ಅದರಲ್ಲಿ ನೀವು ಪ್ಯಾಕೆಟೇ ಕೊಡಿ, ಒಂದು ಕೊಡಬೇಡಿ ಅನ್ನೋದು ಯಾವ ರೂಲ್ಸ್ ಸರ್? ಯಾವ ರೂಲ್ಸ್ ಮೇಲೆ ಇದೆ? ಆ ಒಂದು ಸೇರೋನು 10 ಪ್ಯಾಕೆಟಲ್ಲಿ 10 ಇದ್ರೆ 10 ಸೇರಿ ಸಾಯ್ಲಿ ಅಂತಾನಾ? ನನಗೇನು ಅರ್ಥನೇ ಆಗ್ತಾ ಇಲ್ಲ ಇವ್ರು ಮಾಡೋ ಕಾನೂನು. ಅದೇನು ಕಾನೂನು ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಏನು ಅಂದರೆ ಅದು ಯಾವುದೋ ಸ್ಟಿಕ್ಕರ್ ಅಂತೆ ಸರ್. ಸ್ಟಿಕ್ಕರ್ ದಿನ ಬರ್ತದೆ ಸರ್. ಸ್ಟಿಕ್ಕರ್ ಅಂಟಿಸಿ 1,000 ಪಾಪ ಅವ್ರ ದಿನಕ್ಕೆ 100 ರೂಪಾಯಿನೋ 200 ರೂಪಾಯಿನೋ ಅಲ್ಲಿ ವ್ಯಾಪಾರ ಆಗುತ್ತೆ. ಆ ವ್ಯಾಪಾರದಲ್ಲಿ ಇವ್ರು ಹಾಕಿರೋ ಕಾಸು ಮುಗಿಸ್ಕೊಂಡು 100 ರೂಪಾಯಿ ಮಿಕ್ಕಿದ್ರೆ ಅವ್ರಿಗೆ 100 ರೂಪಾಯಿ ಲಾಭ ಅಂತ ಹೇಳ್ಬೋದು. ಆ 100 ರೂಪಾಯಿಯಲ್ಲೂ ಇವರಿಗೆ ಇಕ್ಬೇಕು. ಕಾಸು ಕೊಡಲಿಲ್ಲ ಅಂದರೆ ಬನ್ನಿ ಇನ್ಸ್ಪೆಕ್ಟ್ರ್ ಹತ್ರ ಹೇಳ್ತೀನಿ. ಆ ಇನ್ಸ್ಪೆಕ್ಟ್ರ್ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ಅದರಲ್ಲೂ ಒಳ್ಳೆ ಇನ್ಸ್ಪೆಕ್ಟ್ರುಗಳು ಇರ್ತಾರೆ, ಪೊಲೀಸವರು ಇರ್ತಾರೆ. ಆ ಹೋಮ್ ಕಾರ್ಡ್ಗಳು ಬಂದಷ್ಟು ತರ್ಜಮೆ ಮಾಡ್ತಾರಲ್ಲ ಸರ್, ಅದೆಲ್ಲ ತಪ್ಪಲ್ವಾ? ಹೋಮ್ ಕಾರ್ಡ್ಗಳು ಬಂದ್ರೇ ಬೇಕ್ರಿ ಕಂಡಿಮೆಂಟ್ ಅವರು ಎದುರ್ಕೋತಾ ಇದ್ದಾರೆ, ಅವ್ರು ಬಂದರೆ ನಡುಗ್ತಾ ಇದ್ದಾರೆ.
ಈಗ ಬರೀ ಕೇವಲ ಪೊಲೀಸ್ ಇಲಾಖೆನಾ ಅಥವಾ ಬೇರೆ ಬೇರೆ ಇಲಾಖೆ? ಎಲ್ಲ ಇಲಾಖೆ ಸರ್, ಒಬ್ರು ಅಂತ ನಾವು ಒಬ್ರ ಮೇಲೆ ಗೂಬೆ ಕೂರಿಸೋದು ಬೇಡ. ಹೋರಾಟಗಾರರಂದ್ರೆ ಎಲ್ಲ ಹೋರಾಟಗಾರರೇ. ಹಂಗೆ ಗೌರ್ಮೆಂಟ್ ಜಾಬಲ್ಲಿರೋ ಪ್ರತಿಯೊಬ್ಬರು ಬಂದು ಅವ್ರು ಕೊಡೋ ಟಾರ್ಚರೇ ಸಾಕು ಸರ್. ಈ ಥರ ಟಾರ್ಚರ್ ಯಾರಿಗೂ ಕೊಡಬೇಡಿ. ಇಲ್ಲ ಫುಲ್ ಬಂದ್ ಮಾಡಿ, ಬೇಡ ಅದು ಮಾರಿ ಯಾರು ಅವ್ರು ಯಾರೋ ನಮಗೆ ಬೆಳಗ್ಗೆ ಒಬ್ರು ಲೈವ್ ಕೊಟ್ಟಿದ್ರು. ಒಬ್ಬೊಬ್ರು ಅವ್ರವ್ರ ನೋವುಗಳನ್ನ ಹೇಳ್ಕೊತಾ ಇದ್ರು. ಏನಂತ, ನಮಗೆ ಸಿಗಟ್ಟು ಮಾರೇ ಜೀವನ ಮಾಡಬೇಕು ಅಂತಿಲ್ಲ, ಕಾಫಿ ಟೀ ಮಾರಾದರೂ ನಾವು ಜೀವನ ಮಾಡ್ತೀವಿ. ಮಾಡ್ತೀರಾ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಕೂತ್ಕೊಂಡು ಸಿಗಟ್ಟು ಸೇರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಕಾಂಡಿಮೆಂಟಲ್ಲಿ ಸಿಗಟ್ಟು ಮಾರ್ಬೋದು. ಸಣ್ಣ ಪುಟ್ಟಕ್ಕೆ ಯಾಕೆ ಇವ್ರು ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಈಗ ನಿಮ್ಮ ಈ ಹೋರಾಟದಿಂದ ಅವರಿಗೆ ನ್ಯಾಯ ಸಿಗುತ್ತಂತೀರಾ? ಸಿಕ್ಕಲೇಬೇಕು. ಸಿಕ್ಕಿಲ್ಲ ಅಂದ್ರೆ ಕೂತ್ಕೊಂಡು ಉಗ್ರ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ, ಹಾಕ್ಲಿ ಬಿಡಿ ಸರ್. ನಮ್ಮ ರವಿ ಶೆಟ್ಟಿ ಬೈಂದೂರು ನಿಂತಿರೋದೇ ಇದಕ್ಕೋಸ್ಕರ, ಇದಕ್ಕೊಂದು ಮುತ್ತಾಯ ಆಗಬೇಕು ಅಂತ. ಬೇಗ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು. ಇಲ್ಲ ನಮ್ಮನ್ನು ಇಷ್ಟು ಜನನೂ ಅರೆಸ್ಟ್ ಮಾಡ್ಕೊಂಡು ಅವ್ರೇನು ಕೂರ್ಸೋಕ್ಕಾಗಲ್ಲ. ನಮ್ಮ ತೀರ್ಮಾನ ಒಂದೇ, ಇದಕ್ಕೆ ನ್ಯಾಯ ಸಿಗಬೇಕು, ಸಿಕ್ಕಲೇಬೇಕು ಅಂತ ಒಂದು ಆಸೆ ಇದೆ. ಅದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನೂ ನಮಗೆ ಇದೆ. ಯಾವ ನಂಬಿಕೆ ಮೇಲೆ ಇಷ್ಟೊಂದು ಹೋರಾಟ ಸರ್? ಯಾಕೆಂದರೆ ಇಡೀ ಸಿಗಟ್ಟು ಒಬ್ಬರಂತಲ್ಲ ಸರ್, ಇಡೀ ದೇಶಕ್ಕೆ ನಾವು ಒಂದು ದಿನ ಇವರು ಬೇಕ್ರಿ ಕಾಂಡಿಮೆಂಟು ಸ್ಟಾಪ್ ಆದರೆ ಇಷ್ಟು ಜನ, ನೀವೇ ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಅಷ್ಟು ಜನನೂ ಬಂದು ಇಲ್ಲಿ ಕೂತ್ಕೊಂಡ್ರೆ ಕಾಫಿ ಟೀ ಕುಡಿಯೋಕ್ಕೆ ನೀವೆಲ್ಲ ಹೋಗ್ತೀರಾ? ಒಂದು ಸಿಗಟ್ಟು ಸೇರ್ಬೇಕಾದ್ರೆ ಎಲ್ಲಿ ಹೋಗ್ತೀರಾ? ಬಡವರು ಇರ್ತಾರೆ, ಸಾಹುಕಾರರು ಇರ್ತಾರೆ. ದೊಡ್ಡ ಹೋದ್ರೆ ಬಡವ್ರಿಗೆ ಆಗುತ್ತಾ ಸರ್? ಬಡವ್ರಿಗೆ ಆಗಲ್ಲ. ಯಾಕೆಂದರೆ 10 ರೂಪಾಯಿ ಕೊಡೋಕಡಲ್ಲ, 50 ರೂಪಾಯಿ ಕೊಡ್ದು ಕುಟ್ಟಬೇಕಾಗುತ್ತೆ. ರವಿ ಶೆಟ್ಟಿ ಬೈಂದೂರು ಇಲ್ಲ ಅವ್ರ ಟೀಮ್ ಇದು ಮಾತ್ರ ಅಲ್ಲ, ಇಡೀ ಜನ ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದೇ ನಮ್ಮ ಧೈರ್ಯ. ನನ್ನ ಹೆಸರು ಶೈನಿ ಅಂತ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಮಹಿಳಾ ರಾಜ್ಯಾಧ್ಯಕ್ಷರು, ಅಲ್ಪಸಂಖ್ಯಾತರು. ಸರ್, ಇವತ್ತೇನಾಗಿದೆ, ನಮ್ಮ ಬೀದಿ ಬದಿ ವ್ಯಾಪಾರಗಳಿಗೆ ಹಾಗೂ ಬೇಕ್ರಿ ಕಾಂಡಿಮೆಂಟ್ಸ್ಗಳಿಗೆ, ಹಣ್ಣು ತರಕಾರಿ ವ್ಯಾಪಾರ ಮಾಡೋಂತಹ ಉದ್ಯಮಿಗಳಿಗೆ ಎಲ್ರಿಗೂ ಕೂಡ ಭಾಳಷ್ಟು ಸಂಕಷ್ಟ ಒದಗಿ ಬಂದಿದೆ ಸರ್. ಯಾಕಪ್ಪ ಅಂದರೆ ಇವತ್ತು ನೋಡಿ, ಅವರು ನ್ಯಾಯ ರೀತಿಯಲ್ಲಿ ಒಂದು ವ್ಯಾಪಾರನ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾರು? ಪೊಲೀಸರು ಬಿಡ್ತಾ ಇಲ್ಲ, ಅಧಿಕಾರಿಗಳು ಬಿಡ್ತಾ ಇಲ್ಲ. ಈ ಥರ ಎಲ್ಲ ಒಂದು, ಆಮೇಲೆ ಪುಡಿ ರೋಡಿಗಳು ಕಾಟ ಜಾಸ್ತಿ, ಈ ಥರದ್ದೆಲ್ಲ ಬಹಳಷ್ಟು ಸಮಸ್ಯೆ ಆಗಿದೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಒಕ್ಕೂಟದಿಂದ ಇದೊಂದು ದೊಡ್ಡದೊಂದು ಅದ್ದೂರಿಯಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಸರ್, ಖಂಡಿತ ಈಗ ಆಲ್ರೆಡಿ ಆಯುಕ್ತರು ಬಂದಿದ್ದರು, ಮಾತುಕತೆ ಮಾಡಿದ್ದಾರೆ. ನಾಗಲಕ್ಷ್ಮಿ ಮೇಡಮ್ ಬಂದಿದ್ದರು, ಅವರು ಕೂಡ ಮಾತುಕತೆ ಮಾಡಿದ್ದಾರೆ, ಒಂದು ಭರವಸೆ ನೀಡಿದ್ದಾರೆ ಸರ್. ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೋಪಿದೆ ನಮಗೆಲ್ಲರೂ. ಇಲ್ಲಿ ಸಾಕಷ್ಟು ಜನ ಸೇರಿದ್ದೀವಿ. ಈ ಜನ ನೋಡಿ ಆದರೂ ಅವರು ನಮಗೊಂದು ಇದನ್ನು ಕೊಡಲೇಬೇಕಾಗತ್ತೆ. ಅವರು ಪೊಲೀಸ್ ಇಲಾಖೆಯಿಂದ ದಿನ ಹಫ್ತಾ ವಸೂಲಿ, BBMPಯಿಂದ ಹಫ್ತಾ ವಸೂಲಿ, ಪುಡಿ ರೌಡಿಗಳ ಕಾಟ, ಈ ಥರದ್ದೆಲ್ಲ ಭಾಳಷ್ಟು ಸಮಸ್ಯೆ ಇದೆ ಸರ್. ಇವತ್ತಿನ ಈ ಸರ್ಕಾರದಲ್ಲಿ ಬಡವರಿಗೆ ಕಾಲನೇ ಇಲ್ವಾ, ಬಡವರು ಬದುಕೋ ಹಾಗೆ ಇಲ್ವಾ ಅಂತ ಹೇಳಿ. ಯಾಕಪ್ಪ ಅಂದರೆ ಪ್ರತಿಯೊಬ್ಬರು ಈ ಬೇಕ್ರಿ ಕಾಂಡಿಮೆಂಟ್ಸು, ಹಣ್ಣು ತರಕಾರಿ ವ್ಯಾಪಾರ ಮಾಡೋರೆಲ್ಲ ತುಂಬ ಸಣ್ಣ ಉದ್ಯಮಿಗಳು, ತುಂಬ ಬಡ ವರ್ಗದವರು ಸರ್. ಅವರಿಗೆ ಆ ಉದ್ಯಮವನ್ನು ಮಾಡಲಿಕ್ಕೆ ಬೇರೆ ಕಡೆ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತಾರೆ, ಕೈ ಸಾಲ ಮಾಡಿರ್ತಾರೆ. ಅವರು ಕೂಡ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಅವರು ದುಡಿಯೋದು ದಿನ 400-500 ರೂಪಾಯಿ. ಅದರಲ್ಲಿ ಇವರು ದಿನ 3,000-5,000 ನೀವು ನಮಗೆ ಬರ ಆಗ್ತಾಯಿದ್ರೆ ಪಾಪ ಎಲ್ಲಿ ಹೋಗ್ತಾರೆ ಸರ್ ಬಡವರು ಪಾಪ. ಆ ಒಂದು ನಿಟ್ಟಲ್ಲಿ ಇದನ್ನು ಸರಿಪಡಿಸಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ರವಿ ಶೆಟ್ಟಿ ಬೈಂದೂರು ಅವರು ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಖಂಡಿತವಾಗ್ಲೂ ಸರ್, 1000 ಪಟ್ಟು ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು ಇವತ್ತೇ ಸಿಗುತ್ತೆ ಅನ್ನೋದೊಂದು ಹೋಪಿದೆ ಸರ್. ಶಶಿಧರ್ ಗೌಡ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷರು, ಶಿಕ್ಷಣ ಕ್ಷೇತ್ರ.